ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ. ವೈವಸ್ವತ ಮನು ಮತ್ಸ್ಯನಲ್ಲಿ ಕೇಳ್ತಾ ಇದ್ದಾನೆ, ಶ್ರಾದ್ಧೇ ಕಾಲಂಚ ವಿವಿಧಂ ಶ್ರಾದ್ದಭೇದಂ ತಥೈವ ಚ ಶ್ರಾದ್ದೇಷು ಭೋಜನೀಯಾಯೇ ಯೇ ಚ ವರ್ಜ್ಯಾದ್ವಿಜಾತಯಃ ಕಸ್ಮಿನ್ ವಾಸರಭಾಗೇ ವಾ ಪಿತೃಭ್ಯ ಶ್ರಾದ್ದಮಾಚರೇತ್. ಯಾವ ಕಾಲದಲ್ಲಿ ಶ್ರಾದ್ದವನ್ನು ಮಾಡಬೇಕು? ಶ್ರಾದ್ದ ಎಷ್ಟು ಬಗೆ ಇದೆ? ಶ್ರಾದ್ದದಲ್ಲಿ ನಾವು ಭೋಜನ ಮಾಡಿಸಬೇಕು ಅಂತ ಹೇಳ್ತೀರಾ? ಯಾರಿಗೆ ಭೋಜನವನ್ನು ಮಾಡಿಸಬೇಕು? ಎಷ್ಟು ಹೊತ್ತಿಗೆ ಶ್ರಾದ್ದ ಮಾಡಬೇಕು? ಈ ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ ವೈವಸ್ವತಮನು. ಆವಾಗ ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ, 4 ರೀತಿಯಾಗಿ ಶ್ರಾದ್ದ ಇವೆ ಅಂತ. 4 ರೀತಿಯಾಗಿ ಶ್ರಾದ್ದ ಇವೆ. ನಿತ್ಯ ಶ್ರಾದ್ದ, ಅದೇ ರೀತಿಯಲ್ಲಿ ಷಣ್ಣವತಿ ಶ್ರಾದ್ದ, ಆಭ್ಯುದಯಿಕ ಶ್ರಾದ್ದ, ಏಕೋದ್ದಿಷ್ಟ ಅಂತ 4 ರೀತಿಯಲ್ಲಿ ಶ್ರಾದ್ದಗಳಿವೆ. ನಿತ್ಯ ಶ್ರಾದ್ದ ಅಂತಂದರೆ ವರ್ಷಕ್ಕೆ ಬರುವಂತಹ ಶ್ರಾದ್ದ, ಸಂವತ್ಸರ ಶ್ರಾದ್ದ, ಅದನ್ನು ಮಾಡುವ ಕ್ರಮವನ್ನು ಹೇಳ್ತಾನೆ. 96 ಶ್ರಾದ್ದಗಳನ್ನು ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ. ಷಣ್ಣವತಿ ಶ್ರಾದ್ದ ಅಂತ ಹೇಳ್ತಾ ಇದ್ದಾರೆ. 96 ಶ್ರಾದ್ದಗಳು, ಅದನ್ನು ಯಾವಾಗೆಲ್ಲ ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಆಭ್ಯುದಯಿಕ ಶ್ರಾದ್ದ, ಆಭ್ಯುದಯಿಕ ಶ್ರಾದ್ದ ಅಂತಂದರೆ ಮಂಗಲ ಕಾರ್ಯಗಳಲ್ಲಿ ಮಾಡುವಂತಹ ಶ್ರಾದ್ದ, ಅದನ್ನು ನಾಂದಿ ಶ್ರಾದ್ದ ಅಂತ ಅದನ್ನು ಕರೀತಾ ಇದ್ದಾರೆ. ಪುಣ್ಯಾಹ ನಾಂದಿ, ನಾಂದಿ ಸಮಾರಾಧನೆ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ಪುಣ್ಯಾಹ ವಾಚನ ಆದಮೇಲೆ ಮಾಡುವಂಥದ್ದು ನಾಂದಿ ಸಮಾರಾಧನೆ. ಅಲ್ಲಿ ಶ್ರಾದ್ದವನ್ನು ಮಾಡಲಿಕ್ಕಿದೆ. ಮಂಗಲ ಕಾರ್ಯಗಳಲ್ಲಿ ಉಪನಯನ, ವಿವಾಹ, ಈ ಕಾರ್ಯಗಳಲ್ಲಿ ಮಾಡುವಂತಹ ಅದು ಆಮಶ್ರಾದ್ದ. ನಂತರದಲ್ಲಿ ಉತ್ಕ್ರಮಣ ಆದಾಗ, ಯಾರಾದರೂ ಹೋದಾಗ ಮಾಡುವಂಥದ್ದು ಏಕೋದ್ದಿಷ್ಟ. ಅದರ ವಿಧಾನವನ್ನು ಕೂಡ ಇಲ್ಲಿ ವಿಸ್ತೃತವಾಗಿ ತಿಳಿಸ್ತಾ ಇದ್ದಾರೆ. ತಿಳಿಸುವಾಗ ಇಲ್ಲಿ ಬ್ರಾಹ್ಮಣಾರಾಧನೆ ಬಹಳ ಮುಖ್ಯ. ಯಾರು ಆರಾಧ್ಯರಾದವರು ಅಂದರೆ ಶ್ರೋತ್ರಿಯ. ಶ್ರೋತ್ರಿಯ, ಶ್ರೋತ್ರಿಯ ಸುತಃ. ಶ್ರೋತ್ರಿಯ ಅಂತನ್ನೋ ಶಬ್ದಕ್ಕೆ ಶ್ರೋತ್ರಿಯನ್ ಛಂದೋಧೀತೆ ಅಂತ ಹೇಳಿದ್ದಾರೆ. ಯಾರು ವೇದವನ್ನು ತಿಳಿದವರಾಗಿರ್ತಾರೆ ಅವರನ್ನು ಶ್ರೋತ್ರಿಯ ಅಂತ ಕರೀತಾ ಇದ್ದಾರೆ. ಅವರನ್ನು ಆಹ್ವಾನ ಮಾಡಿ ಆರಾಧನೆಯನ್ನು ಮಾಡಬೇಕು. ದೇವರಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ಶ್ರದ್ಧೆಯಿಂದ ಮಾಡಬೇಕು. ಹಾಗೆ ಸೋದರ ಮಾವನನ್ನು ಕರೀಬೇಕು ಅಂತಿದೆ. ಇನ್ನು ಶ್ರಾದ್ದ ಯಾರದ್ದಿದೆಯೋ ಅವರ ಮೊಮ್ಮಗ ಅಂದರೆ ಮಗಳ ಮಗ, ದೌಹಿತ್ರ ಶ್ರಾದ್ದದಲ್ಲಿ ಬಹಳ ಪ್ರಧಾನ ಅಂತ ಹೇಳ್ತಾ ಇದ್ದಾರೆ. ಅವರನ್ನು ಎಲ್ಲರನ್ನೂ ಕೂಡ ಆಹ್ವಾನ ಮಾಡಬೇಕು. ಇನ್ನು ಶ್ರಾದ್ದದಲ್ಲಿ ಬಿಡಬೇಕಾದಂತಹ ಕೆಲವು ಅಂಶಗಳನ್ನು ಹೇಳ್ತಾ ಇದ್ದಾರೆ. ಕರಿಬೇಕಾದ್ರೆ, ಆಹ್ವಾನ ಮಾಡಬೇಕಾದ್ರೆ ಬ್ರಾಹ್ಮಣರನ್ನು ಶ್ರಾದ್ದಕ್ಕೆ ಬನ್ನಿ ಅಂತ ಹೋಗಿ ಆಹ್ವಾನ ಮಾಡಬೇಕು. ಫೋನಲ್ಲೇ ಹೇಳಿಬಿಡೋದು ಬನ್ನಿ ಹೀಗೆ ಶ್ರಾದ್ದ ಇದೆ ಅಂತ. ಅದಲ್ಲ, ಹೋಗಿ ಪ್ರತ್ಯಕ್ಷವಾಗಿ ಆಹ್ವಾನ ಮಾಡಬೇಕು. ಆಹ್ವಾನ ಮಾಡುವಾಗ ದಕ್ಷಿಣಂಜಾನುಮಾಲಭ್ಯ ತ್ವಮ್ಮಯಾತು ನಿಮಂತ್ರಿತಃ ಏವನ್ ನಿಮಂತ್ರಣೀಯಮಂ ಶ್ರಾವಯೇತ್ ಪಿತೃಬಾಂಧವಾನ್. ಅವರನ್ನು ಆಹ್ವಾನ ಮಾಡುವಾಗ ಅವರ ಬಲ ಮೊಣಕಾಲನ್ನು ಮುಟ್ಟಿ ಆಹ್ವಾನ ಮಾಡಬೇಕಂತ. ನೀವು ನಮ್ಮ ಶ್ರಾದ್ದಕ್ಕೆ ಬರಬೇಕು, ಶ್ರಾದ್ದ ಕಾರ್ಯಕ್ಕೆ ಬಂದು ನಡೆಸಿಕೊಡಬೇಕು ಅಂತ ಆಹ್ವಾನ ಮಾಡಬೇಕು ಅಂತಿದೆ. ಇದು ಬಹಳ ಅಪರೂಪದ ಒಂದು ಶ್ಲೋಕ. ಇದು ಇವತ್ತು ನಮಸ್ಕಾರದಲ್ಲಿ ಔತ್ತರೆಯರಲ್ಲಿ ಒಂದು ಕ್ರಮ ಇದೆ. ಉತ್ತರ ದೇಶದವರು ಅವರು ನಮಸ್ಕಾರ ಮಾಡುವಾಗ ಅವರು ಕಾಲ್ಮುಟ್ಟಿ ಅಥವಾ ಬಗ್ಗಿ ನಮಸ್ಕಾರ ಮಾಡೋದು ಕಡಿಮೆ. ಅವ್ರು ಮಾಡೋದು ಹೇಗೆ ಅಂತಂದರೆ ಮೊಣಕಾಲನ್ನು ಮುಟ್ತಾರೆ. ಅವರು ಮೊಣಕಾಲನ್ನು ಮುಟ್ಟಿ ಗುರುಜಿ ನಮಸ್ತೆ ಅಂತ ಹೇಳ್ತಾರೆ. ಇದು ಬಂದದ್ದು ಎಲ್ಲಿ ಅಂತಂದರೆ ಇಲ್ಲಿದೆ, ಅದಕ್ಕೆ ಆಧಾರ ಇದೆ. ಶ್ರಾದ್ದ ಕಾಲದಲ್ಲಿ ಹಾಗೆ ಆಹ್ವಾನ ಮಾಡಬೇಕು ಅಂತಿದೆ. ಮೊಣಕಾಲನ್ನು ಮುಟ್ಟಿ, ಬಲ ಮೊಣಕಾಲನ್ನು ಮುಟ್ಟಿ ಆಹ್ವಾನ ಮಾಡಬೇಕಂತ. ನೀವು ನಮ್ಮ ಶ್ರಾದ್ದಕ್ಕೆ ಬರಬೇಕು ಅಂತ ಪಿತೃಗಳಿಗೆ ಆಹ್ವಾನವನ್ನು ಮಾಡಬೇಕು ಅಂತ. ದಕ್ಷಿಣದಲ್ಲಿ ಆ ಪದ್ಧತಿ ಇಲ್ಲ. ಅದನ್ನು ವ್ಯಾಸರು ಹೇಳಿದ್ದಾರೆ. ಅದು ಬಿಟ್ಟು ಹೋಗಿದೆ. ಕೆಲವೊಂದು ನಮ್ಮಲ್ಲಿ ಬಿಟ್ಟು ಹೋಗಿದೆ, ಕೆಲವೊಂದು ಔತ್ತರೆಯರಲ್ಲಿ ಬಿಟ್ಟು ಹೋಗಿದೆ. ದೇಶ ಭೇದದಿಂದ ಒಂದೊಂದು ಆಚಾರಗಳು ಬಿಟ್ಟು ಹೋಗ್ತದೆ. ಅದನ್ನು ನಾವು ರೂಢಿಸಿಕೊಳ್ಳಬೇಕು. ನಂತರದಲ್ಲಿ ಶ್ರಾದ್ದ ವಿಧಾನವನ್ನೆಲ್ಲವನ್ನು ಕೂಡ ವಿಸ್ತೃತವಾಗಿ ವ್ಯಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಗೋಮಯದಿಂದ ಲೇಪನ ಮಾಡಬೇಕು, ಗೋಮೂತ್ರದಿಂದ ಪ್ರೋಕ್ಷಣೆ ಮಾಡಿರಬೇಕು ಆ ಸ್ಥಳವನ್ನು. ಅಲ್ಲಿ ಎಲ್ಲ ವಸ್ತುಗಳನ್ನು ಸಿದ್ಧಪಡಿಸಿಕೊಂಡು
ಶ್ರಾದ್ದವನ್ನು ಮಾಡಬೇಕು. 96 ಶ್ರಾದ್ದಗಳ ವಿಧಾನವನ್ನು ಅದನ್ನೆಲ್ಲವನ್ನು ಕೂಡ ತಿಳಿಸಿದ್ದಾರೆ. ಹೀಗೆ ಹೇಳ್ತಾ ಇಲ್ಲಿ ಒಂದು ಪ್ರಶ್ನೆಯನ್ನು ವೈವಸ್ವತ ಮನು ಮಾಡ್ತಾ ಇದ್ದಾನೆ. ಶ್ರಾದ್ದ ನಾವು ನಮ್ಮ ಮನೆಯಲ್ಲಿ ಮಾಡ್ತೇವೆ, ಮಾಡಿದರೆ ಅವರೆಲ್ಲೋ ಇರ್ತಾರೆ, ನಮ್ಮ ಪಿತೃಗಳು ಎಲ್ಲೋ ಇರ್ತಾರೆ, ಅವರಿಗೆ ತಲುಪೋದು ಹೇಗೆ? ಇದು ಭಾರಿ ದೊಡ್ಡ ಜಿಜ್ಞಾಸೆ. ಇದು ನಾವು ಇಲ್ಲಿ ಶ್ರಾದ್ದವನ್ನು ಮಾಡಿದರೆ ಅವರಿಗೆ ತಲುಪೋದು ಹೇಗೆ ಅಂತ. ಈಗ ಉತ್ತರ ಕೊಡೋದು ಬಹಳ ಸುಲಭ. ನಾವು ವಾಟ್ಸಪ್ SMS ಕಳಿಸಿದರೆ ಇಲ್ಲಿ ನಾವು ಟೈಪ್ ಮಾಡಿದರೆ ಅವ್ರಿಗೆ ಎಲ್ಲಿಗೋ ಸಿಗತ್ತೆ, ಇಮೇಲ್ ಎಲ್ಲಿಗೋ ಸಿಗತ್ತೆ, ಎಲ್ಲೋ ವಿದೇಶದಲ್ಲಿದ್ದವರಿಗೂ ಸಿಗತ್ತೆ. ಹೇಗೆ ಸಿಗತ್ತೆ? ಅದನ್ನು ತಲುಪಿಸುವ ಒಂದು ವ್ಯವಸ್ಥೆ ಇದೆ. ನಾವು ಏನು ಕಳಿಸಿದರೂ ಕೂಡ ಅದನ್ನೆಲ್ಲ ತಲುಪಿಸುವಂತಹ ವ್ಯವಸ್ಥೆ ಇದೆ. ವಾಟ್ಸಪ್ ಆಗಿರಬಹುದು, SMS ಆಗಿರಬಹುದು, ಮೇಲ್ ಆಗಿರಬಹುದು, ಎಲ್ಲ ಅವ್ರಿಗೆ ಹೋಗಿ ತಲುಪುತ್ತೆ ತಾನೆ. ಹಾಗೆ ನಾವು ಮಾಡಿದ ಶ್ರಾದ್ದ, ಇಲ್ಲಿ ಶ್ರಾದ್ದವನ್ನು ಮಾಡಿದರೆ ಅವರಿಗೆ ತಲುಪಿಸುವ ಒಂದು ವ್ಯವಸ್ಥೆ ಇದೆ, ದೇವರ ವ್ಯವಸ್ಥೆ ಅದಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಗಣವೇ, ಪಿತೃಗಣವೇ ಇದೆ. ಪ್ರಾಪಕ ಕೋತ್ರ ವಿದ್ಯತೆ ಅಂತನ್ನುವಾಗ ವಸೂನ್ ವದಂತಿ ಚ ಪಿತೃನ್ ರುದ್ರಾಶ್ಚೈವ ಪಿತಾಮಹಾನ್ ಪ್ರಪಿತಾಮಹಾನ್ ತಥಾದಿತ್ಯಾನ್ ಇತ್ಯೇವಂ ವೈದಿಕೀ ಶ್ರುತಿ. ಶ್ರಾದ್ದ ಮಾಡುವಾಗ ವಸುರೂಪಿಣೇ ಅಂತ ತಂದೆ ಹೆಸರನ್ನು ಹೇಳಿ ವಸುರೂಪಿಣೇ ಅಂತ ಹೇಳ್ತಾರೆ. ಅಜ್ಜನ ಹೆಸರನ್ನು ಹೇಳಿ ರುದ್ರರೂಪಿಣೇ ಅಂತ ಹೇಳ್ತಾರೆ. ಆಮೇಲೆ ಮುತ್ತಜ್ಜನ ಹೆಸರನ್ನು ಹೇಳಿ ಅಲ್ಲಿ ಆದಿತ್ಯ ರೂಪಿಣೆ ಅಂತ ಹೇಳ್ತಾರೆ. ವಸು ರುದ್ರ ಆದಿತ್ಯರ ಸ್ಮರಣೆಯನ್ನು ಮಾಡಿಕೊಂಡು ಅಲ್ಲಿ ಶ್ರಾದ್ದವನ್ನು ಮಾಡಲಿಕ್ಕಿದೆ. ಅವರು ಅವರಿಗೆ ಬೇಕಾಗಿರೋ ವಸ್ತುಗಳನ್ನು ತಲುಪಿಸ್ತಾರೆ. ಇಲ್ಲಿ ಪಿಂಡ ಪ್ರದಾನ ಮಾಡಿದರೆ ಅಥವಾ ತಿಲತರ್ಪಣವನ್ನು ನೀಡಿದರೆ ಅವರಿಗೆ ಅಲ್ಲಿ ಹೋಗಿ ತಲುಪುತ್ತೆ. ಅದು ಹೇಗೆ ತಲುಪುತ್ತೆ ಅಂತಂದರೆ ರೂಪಾಂತರವನ್ನು ಹೊಂದಿ ತಲುಪುತ್ತೆ. ಮನಿ ಆರ್ಡರ್ ಮಾಡಿದರೆ ಇಲ್ಲಿ ಮಾಡಿದ್ದು ಅದು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿಯ ಕರೆನ್ಸಿ ಬದಲಾಗತ್ತೆ, ಬದಲಾಗಿ ಅಲ್ಲಿ ಹೋಗಿ ತಲುಪತ್ತೆ. ಹಾಗೆ ಇದು ನಾವು ಇಲ್ಲಿ ಶ್ರಾದ್ದವನ್ನು ಮಾಡಿದರೆ ಅವರು ಎಲ್ಲಿ ಇರ್ತಾರೆ ಅಲ್ಲಿಗೆ ಅವರಿಗೆ ಭೋಜ್ಯವಾಗಿರುವ ಆಹಾರವಾಗಿ ಪರಿಣಾಮವನ್ನು ಹೊಂದಿ ಅವರಿಗೆ ತಲುಪುತ್ತೆ ಅನ್ನುವ ಮಾತನ್ನು ವ್ಯಾಸರು ಹೇಳ್ತಾ ಇದ್ದಾರೆ. ಅವರ ಹೆಸರು, ಗೋತ್ರ ಅದನ್ನೆಲ್ಲವನ್ನು ಕೂಡ ಹೇಳಿ ತರ್ಪಣವನ್ನು ನೀಡಿದರೆ, ಪಿಂಡ ಪ್ರದಾನವನ್ನು ಮಾಡಿದರೆ ಅವರು ಎಲ್ಲೇ ಇರಬಹುದು. ಅವರು ಸ್ವರ್ಗಲೋಕದಲ್ಲಿರಬಹುದು. ಸ್ವರ್ಗಲೋಕದಲ್ಲಿದ್ದರೆ ತಸ್ಯಾನ್ನಂ ಅಮೃತಂ ಭೂತ್ವಾ ದಿವ್ಯತ್ವೇಪ್ಯನುಗಚ್ಚತಿ. ಸ್ವರ್ಗಕ್ಕೆ ಹೋಗಿದ್ದರೆ ಇಲ್ಲಿ ಅವನಿಗೆ ಪಿಂಡ ಪ್ರದಾನ ಮಾಡಿದರೆ, ಇವನು ಅನ್ನವನ್ನು ಹಾಕಿದರೆ ಅಲ್ಲಿ ಅದು ಅಮೃತವಾಗಿ ಪರಿಣಾಮವನ್ನು ಹೊಂದಿ ಅವನಿಗೆ ಸಿಗತ್ತೆ. ಅದೇ ಇವನ ತಂದೆನೋ ಅಜ್ಜನೋ ಅವನ ದೈತ್ಯನಾಗಿ ಇದ್ದರೆ ಅಲ್ಲಿ ಅವನಿಗೆ ಅವನ ಆಹಾರವಾಗಿ ಅದು ಪರಿಣಾಮವನ್ನು ಹೊಂದುತ್ತಾ ಇದೆ. ಪಶುವಾಗಿದ್ದರೆ ಅದು ಹುಲ್ಲಾಗಿ ಪರಿಣಾಮವನ್ನು ಹೊಂದುತ್ತಾ ಇದೆ. ಇನ್ನು ಸರ್ಪ ಆಗಿದ್ದರೆ ಗಾಳಿಯಾಗಿ ಪರಿಣಾಮವನ್ನು ಹೊಂದುತ್ತಾ ಇದೆ. ಯಕ್ಷ ಆಗಿದ್ದರೆ ಪಾನವಾಗಿ ಪರಿಣಾಮವನ್ನು ಹೊಂದುತ್ತಾ ಇದೆ. ರಾಕ್ಷಸ ಆಗಿದ್ದರೆ ಮಾಂಸವಾಗಿ ಪರಿಣಾಮವನ್ನು ಹೊಂದುತ್ತಾ ಇದೆ. ಮನುಷ್ಯ ಅಂತ ಆದರೆ ಆವಾಗ ಅನ್ನ ನೀರು ಆಗಿ ಪರಿಣಾಮವನ್ನು ಹೊಂದುತ್ತಾ ಇದೆ. ಹೀಗೆ ಎಲ್ಲ ಯಾವುದೇ ಯೋನಿಯಲ್ಲಿದ್ದರೂ ಕೂಡ ಅವರಿಗೆ ಶ್ರಾದ್ದದ ಫಲ ಹೋಗಿ ದೊರೀತಾ ಇದೆ. ಆದ್ದರಿಂದ ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳ್ತಾ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಶ್ರಾದ್ದದಲ್ಲಿ ಸಪ್ತವ್ಯಾಧಾದಶಾರಣೇಶು ಮೃಗಾ ಕಾಲಂಜರೇ ಗಿರೋ ಚಕ್ರವಾಕಾಶರದ್ವೀಪೆ ಹಂಸಾಸರಸಿ ಮಾನಸೇ ತೇಪಿ ಜಾತಾ ಕುರುಕ್ಷೇತ್ರೇ ಬ್ರಾಹ್ಮಣ ವೇದಪಾರಗಾ. ಈ ಶ್ಲೋಕಗಳನ್ನು ಶ್ರಾದ್ದದಲ್ಲಿ ಪಠನ ಮಾಡುವಂಥದ್ದಿದೆ. ಇದು ಒಂದು ಕಥೆ ಇದೆ. ಆ ಕಥೆಯನ್ನು ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ. ಕೌಶಿಕ ಅಂತನ್ನುವ ಬ್ರಾಹ್ಮಣ, ಅವರಿಗೆ 7 ಜನ ಮಕ್ಕಳು. ಸ್ವಸೃಪ, ಕ್ರೋಧನ, ಹಿಂಸ್ರ, ಪಿಶುನ, ಕವಿ, ವಾಗ್ದುಷ್ಟ, ಪಿತೃವರ್ತಿ ಅಂತ 7 ಜನ ಮಕ್ಕಳು. ಅವರೆಲ್ಲ ಗರ್ಗಾಚಾರ್ಯರ ಶಿಷ್ಯರಾಗಿದ್ದಾರೆ. ತಂದೆ ಮರಣವನ್ನು ಹೊಂದಿದ್ದಾನೆ. ಈ 7 ಜನರು ಕೂಡ ಗರ್ಗಾಚಾರ್ಯರ ಶಿಷ್ಯರಾಗಿ ಅಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅಧ್ಯಯನವನ್ನು ಮಾಡಬೇಕು ಅಂತಾದರೆ ಮೊದಲಿಗೆ ಆಗಿನ ಕಾಲದಲ್ಲಿ ಗುರುಕುಲದಲ್ಲಿ ಗುರು ಸೇವೆಯನ್ನು ಮಾಡಿ ಅಧ್ಯಯನ ಮಾಡುವಂತಹ ಕ್ರಮ. ಸೇವೆಯಲ್ಲಿ ಮೊದಲನೇದು ಏನು ಅಂತಂದರೆ ಗೋಸೇವೆ. ಹಸು ಮೇಯಿಸಲಿಕ್ಕೆ ತೊಗೊಂಡು ಹೋಗಬೇಕು, ಕಾಡಿಗೆ ಹೋಗಿ ಹಸುಗಳನ್ನು ಮೇಯಿಸಿಕೊಂಡು ಬರಬೇಕು. ಅದೆಲ್ಲವೂ ಕೂಡ ಕರ್ತವ್ಯ. ಹಾಗೆ ಈ ಗರ್ಗಾಚಾರ್ಯರ ಶಿಷ್ಯರಾದ ಈ 7 ಜನ ಅವರು ಹಸುವನ್ನು, ಒಂದು ಕಪಿಲ ಗೋ, ಕಪಿಲ ಬಣ್ಣದ, ಕಂದು ಬಣ್ಣದ ಆ ಹಸು ಬಹಳ ಪ್ರಶಸ್ತ, ಅದು ಬಹಳ ಶ್ರೇಷ್ಠವಾದಂಥದ್ದು. ಆ ಹಸು ಕರು ಅದನ್ನು ತೊಗೊಂಡು ಹೋಗಿದ್ದಾರೆ, ಕಾಡಿಗೆ ಹೋಗಿದ್ದಾರೆ, ಅನೇಕ ಹಸುಗಳನ್ನು ತೊಗೊಂಡು ಹೋಗಿದ್ದಾರೆ.
ಅಲ್ಲಿಗೆ ಹೋಗಿದ್ದಾರೆ, ತಿರುಗ್ತಾ ಇದ್ದಾರೆ, ಬಹಳಷ್ಟು ತಿರುಗಿದ್ದಾರೆ, ಬಹಳ ಆಯಾಸ ಆಗಿದೆ, ಬಳಲಿಕೆ ಆಗಿದೆ, ಅವರಿಗೆ ಹಸಿವೆ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಹಸಿವೆ ಆಗಿದೆ ಅವರಿಗೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಆಹಾರ ಏನೂ ಸಿಗ್ತಾ ಇಲ್ಲ. ಅವರೆಲ್ಲ ಆಲೋಚನೆ ಮಾಡಿದ್ರಂತೆ, ಏನು ಆಹಾರ ಸಿಗ್ತಾ ಇಲ್ಲ, ಏನು ಮಾಡೋಣ, ಏನು ಸಿಗ್ತಾ ಇಲ್ಲ ಅಂದರೆ ಪ್ರಾಣ ಉಳಿಸ್ಕೊಳ್ಬೇಕಂದ್ರೆ ಕೊನೆಗೆ ಈ ಕಪಿಲ ಹಸು ಇದೆ ಅಲ್ಲ, ಈ ಹಸುವನ್ನೇ ನಾವು ಕೊಂದು ತಿಂದು ಬಿಡೋಣ ಅಂತ ಆಲೋಚನೆ ಮಾಡಿದ್ರಂತೆ. ಅಷ್ಟೊತ್ತಿಗೆ ಒಬ್ಬನಂದಂತೆ, ದೊಡ್ಡ ಅಪರಾಧ ಇದು, ಇದನ್ನು ಮಾಡೋದು ಬಹಳ ತಪ್ಪಾಗತ್ತೆ, ಹಾಗೆ ಮಾಡಬಾರದು ಅಂತ. ಅದಕ್ಕೆ ಇನ್ನೊಬ್ಬ ಒಂದು ಉಪಾಯವನ್ನು ಹೇಳಿದ್ನಂತೆ. ಏನು ಮಾಡೋದು, ಹಸಿವೆ ಆಗಿದೆ, ತಿನ್ನೋದು ತಪ್ಪು, ಅದಕ್ಕೊಂದು ಕೆಲಸ ಮಾಡೋಣ, ಶ್ರಾದ್ದ ಮಾಡಿ ಆಮೇಲೆ ಇದನ್ನು ನಾವು ಹವಿಶೇಷ ಅಂತ, ಕವ್ಯಶೇಷ ಅಂತ ಆ ರೀತಿಯಲ್ಲಿ ಸ್ವೀಕಾರ ಮಾಡಿಬಿಡೋಣ ಅಂತ ಹೇಳಿ, ಆ 7 ಜನ, ಒಬ್ಬನು ಯಜಮಾನನಾಗಿದ್ದಾನೆ, ಇನ್ನಿಬ್ಬರು ಅಲ್ಲಿ ಬ್ರಾಹ್ಮಣರಾಗಿದ್ದ ಸ್ಥಾನದಲ್ಲಿ ಕೂತಿದ್ದಾರೆ, ಎಲ್ಲರೂ ಸೇರಿ ಶ್ರಾದ್ದ ಮಾಡಿ ಮಂತ್ರಗಳನ್ನೆಲ್ಲ ಹೇಳಿ ಅಲ್ಲಿ ಕೊನೆಗೆ ಆ ಮಾಂಸವನ್ನೇ ಭಕ್ಷಣೆ ಮಾಡಿಬಿಟ್ಟಿದ್ದಾರಂತೆ. ಕಪಿಲ ಹಸುವನ್ನೇ ತಿಂದಿದ್ದಾರೆ. ಹಿಂತಿರುಗಿ ಬರುವಾಗ ಕರು ಒಂದೇ ಹೇಳಿದರಂತೆ, ಹುಲಿ ಹಸುವನ್ನು ತಿಂದು ಹಾಕಿಬಿಡ್ತು ಅಂತ ಗುರುಗಳ ಹತ್ರ ಹೇಳಿಬಿಟ್ಟಿದ್ದಾರೆ. ಇವರು ಮಾಡಿದ ಅಪರಾಧಕ್ಕೆ ಮುಂದೆ ಜನ್ಮಾಂತರದಲ್ಲಿ 7 ಜನರು ಕೂಡ ಬೇಡರಾಗಿ ಹುಟ್ಟಿದ್ದಾರೆ. ಸಪ್ತ ವ್ಯಾಧಾ ದಶಾರಣೇಶು, ದಶಾರಣ ದೇಶದಲ್ಲಿ ಬೇಡರಾಗಿ ಹುಟ್ಟಿದ್ದಾರೆ. ಬೇಡರಾಗಿ ಹುಟ್ಟಿದಾಗ ಪಿತೃಣಾಂಚೈವ ಮಾಹಾತ್ಮ್ಯಾತ್ ಜಾತ ಜಾತಿಸ್ಮರಾಸ್ತುತೆ, ಸೌಭಾಗ್ಯವಶಾತ್ ಅವರಿಗೆ ಜನ್ಮಾಂತರದಲ್ಲಿ ನಾವು ಏನಾಗಿದ್ವಿ ಅಂತನೂ ನೆನಪಿತ್ತಂತೆ. ಯಾಕಿತ್ತು ಅಂತಂದರೆ, ಮಾಡಿದ್ದು ತಪ್ಪೇ, ತಪ್ಪು ಮಾಡುವಾಗ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಶ್ರಾದ್ದ ಮಾಡಿದ್ದಾರೆ. ಆ ಪಿತೃಗಳ ಆರಾಧನೆ ಮಾಡಿದ್ದರ ಫಲವಾಗಿ ಜಾತಿಸ್ಮರಣ ಅಂತಂದರೆ ಜನ್ಮಾಂತರದ ನೆನಪು, ನಾವು ಹಿಂದೆ ಏನಾಗಿದ್ವಿ ಅಂತನ್ನೋ ನೆನಪು ಅವರಿಗೆ ಬರ್ತಾ ಇದೆ. ನಾವು ಹಿಂದೆ ಗೋಹತ್ಯೆಯನ್ನು ಮಾಡಿ ಅದರ ಮಾಂಸಭಕ್ಷಣವನ್ನು ಮಾಡಿ ಇವತ್ತು ವ್ಯಾಧರಾಗಿ ಹುಟ್ಟಿದ್ದೇವೆ, ನಾವು ಇವತ್ತು ಮತ್ತೆ ಅಪರಾಧಗಳನ್ನು ಮಾಡಬಾರದು ಅಂತ ಅವರೆಲ್ಲರೂ ಕೂಡ 7 ಜನರು ಕೂಡ ಅವರು ವೈರಾಗ್ಯದಿಂದ ಇದ್ದಾರೆ.